ಈಗಾಗಲೇ 14ಗೆ ಏನು ಇವತ್ತು ರಾಜ್ಯ ಭಾಗದ ಜನರಿಗೆ ಸಮರ್ಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಸ್ವಲ್ಪ ರಾಜಕೀಯ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮದ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ. ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು, ನಾವೇನೂ ಇಲ್ಲ. ಅದರಲ್ಲೂ ಗಡ್ಕರಿ ಸಾಹೇಬರು ಬರೋದ್ರಿಂದ, ಯಡಿಯೂರಪ್ಪನವ್ರು ಬರೋದ್ರಿಂದ, ಪ್ರಹ್ಲಾದ್ ಜೋಶಿಯವ್ರು ಬರೋದ್ರಿಂದ ನಾವು ಯಾವುದು ಆ ಥರ ಇದು ಮಾಡಲಿಕ್ಕೆ ಹೋಗ್ತಾಯಿಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ. ದಿನಾ MP ಅವ್ರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆಗೆ ಹೋಗಿ ಎಂಥದ್ದು ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಎಲ್ಲ ಹ್ಯಾಂಡ್ಬಿಲ್ ಹಾಕಿ ಮನೆಗೆ ಹೋಗಿ ನೀವು ಬರಬೇಕು, ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ. ನಮಗೆ ಅಭ್ಯಂತರ ಇಲ್ಲ. ನಾನು ಮುಂಚೆನೇ ಹೇಳಿದೆ, ಇದು ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಸೇತುವೆ ಆಗಿದೆ, ಇದೆಲ್ಲ ಅವ್ರಿಗೆ ಸೇರಬೇಕಂತ ಹೇಳಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡೋದಿದ್ದರೆ ಅವ್ರು ಮಾಡ್ಕೊಳ್ಳಿ, ನಮಗೇನು ತಲೆಬಿಸಿ ಇಲ್ಲ. ನಾವು ಸಹ ನೆಕ್ಸ್ಟ್ ಬರುವಂಥ ಹಸಿರುಮಕ್ಕಿ ಸೇತುವೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ರಾಜ್ಯದ ಸಚಿವರನ್ನ ಕರೆಸಿ ನಾವು ರಾಜಕೀಯ ಮಾಡಬೇಕಾಗತ್ತೆ. ಅದಕ್ಕೆ ಮಾಡ್ತೀವಿ ಬೇಕಾದ್ರೆ ಮಾಡೋದಾದರೆ. ಅದರಿಂದ ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರ್ತಾಯಿದ್ದಾರೆ. ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಗಡ್ಕರಿ ಸಾಹೇಬರು ಬರೋದ್ರಿಂದ ನಾವು ಯಾವತ್ತೂ ಅದಕ್ಕೆ ಭಂಗ ಕೊಡೋದಿಲ್ಲ. ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ನಾನು ಸಹ ಆ ಉದ್ಘಾಟನೆಗೆ ಹೋಗ್ತೀನಿ. ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದಂಥ ನಮ್ಮ ಇವರು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಮಧು ಬಂಗಾರಪ್ಪನವ್ರು ಬರ್ತಾರೆ, ನಾವು ಬರ್ತೀವಿ. ಹೋಗಿ ಉದ್ಘಾಟನೆ ನಾವು ಮಾಡ್ತೀವಿ. ಅದರಲ್ಲೇನು ಎರಡು ಮಾಡ್ತೀವಿ. ನಾಮಕರಣ ವಿಚಾರದಲ್ಲೂ ರಾಜ್ಯ ಸರ್ಕಾರ ಪರಿಗಣನೆ ತೊಗೊಂಡೆ ನಾಮಕರಣ ಮಾಡ್ತಾರೆ. ನೋಡಿರಿ, ರಾಜಕಾರಣ ಮಾಡೋ ಅಂಥದ್ದು ಇದ್ದರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ, ಸೇತುವೆಗೆ ಹೇಳಿದ್ದೀವಿ, ಇದು ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಲೇ ಆಗಬೇಕು. ಇದು ಬೇರೆ ಏನೇ ಮಾಡಿದರೂ ಅದಕ್ಕೆ ಅವಕಾಶ ಇಲ್ಲ. ಅವ್ರು ಬೇಕಾದ ಮೇಲ್ಗಡೆಯಿಂದ ಮಾಡ್ಕೊ ಬಂದರೂ ಸಹ ಆ ಬೋರ್ಡಲ್ಲಿ ಬರೋಲ್ಲ. ಅಲ್ಲಿ ಆ ಬೋರ್ಡ್ ಹಾಕ್ಲಿಕ್ಕೂ ಬಿಡೋದಿಲ್ಲ. ನಾವು ಏನಿದ್ರು ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಲೇ ಬರಬೇಕು. ಆ ಭಾಗದ ಜನರದ ಎಲ್ಲರ ಒಂದು ಏನು ತಾಯಿಯ ಆಶೀರ್ವಾದದಿಂದ, ತಾಯಿಯ ಒಂದು ಇದರಿಂದಲೇ ಇವತ್ತು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಿಗಂದೂರು ದೇವಸ್ಥಾನದಲ್ಲೇ ಇದೇ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದರು. ಈ ದೇವಿಯ ಇದರಲ್ಲಿ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ನಾನೇ ಹಿಂದೆ ಹೋರಾಟ ಮಾಡಿದ್ದೀನಿ, ಇದು ಹೋರಾಟ ಮಾಡಿದ್ದೀನಿ, ಪಾದಯಾತ್ರೆ ಮಾಡಿದ್ದೀವಿ. ಆ ಭಾಗದ ರಾಮಪ್ಪನವ್ರು ಪಾದಯಾತ್ರೆ ಮಾಡಿದ್ದಾರೆ. ಉದ್ಘಾಟನೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ರಾಮಪ್ಪನವರು ಪೂರ್ತಿ ಖರ್ಚು ಹಾಕ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಆ ಕಾಲದಲ್ಲಿ ಅವರೇ ಮಾಡಿದರು. ಈಗ ರಾಮಪ್ಪನವರು ಬೇಡ, ಯಾರೂ ಬೇಡ. ಯಾಕಂದರೆ ಈಗ ಅವ್ರಿಗೆ ಆಗಿಬಿಟ್ಟಿದೆ. ಈಗ ನಾವು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ರಾಮಪ್ಪನವ್ರಿಗೂ ಹೇಳ್ಬಿಟ್ಟಿದೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ನಮಗೇನು ಅವಶ್ಯಕತೆ ಇಲ್ಲ. ಆ ಭಾಗದ ಜನರು ಸೇತುವೆ ಆಗಬೇಕು, ಅಷ್ಟರಲ್ಲಿ ನಾವು ಇದ್ದೀವಿ. ಯಾಕಂದರೆ ಸುಮ್ಮನೆ ಸುಳ್ಳು ಹೇಳೋದು. ಈ ಹಾಲಪ್ಪ ಹೇಳ್ತಾನೆ, ಅವ್ನ ಕಡೆ ಯಾರೋ ಮುಳುಗೋಗಿದ್ದಾನೆ, ಸುಳ್ಳು ಹೇಳ್ತಾನೆ, ಸುಳ್ಳು ಬಗಲೇ ಬಿಡ್ತಾನೆ. ಯಾರೋ ಅವ್ನ ಕಡೆ ಮುಳುಗೋಗಿದ್ದಲ್ಲ, ಮುಳುಗೋಗಿದ್ದು ಯಾರೋ ಬೇರೆ ಫ್ಯಾಮಿಲಿ, ಇವನ್ ಫ್ಯಾಮಿಲಿ ಅಲ್ಲ. ಇವ ಸಿಂಪತಿ ಕೊಡ್ಸೋಕೆ ಆವಾಗ ಹೇಳಿರೋದು. ನಾನೇ ಅವತ್ತು ವನಗದ್ದೆ ಫ್ಯಾಮಿಲಿ, ಇವನ್ ಫ್ಯಾಮಿಲಿ ಅಲ್ಲ, ಅದು ಇವನ್ ಫ್ಯಾಮಿಲಿ ಅಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ, ಬರೋಕ್ಕೇಳಿ. ಅವ್ರು ಸುಳ್ಳು ಹೇಳೋದು ಬೇಡ. ಇಲ್ಲೆಲ್ಲ ಮುಳುಗಡೆಯಲ್ಲಿ ಮುಳುಗೋಗಿದ್ರು, ನಮ್ಮ ಫ್ಯಾಮಿಲಿ ಮುಳುಗೋಯ್ತು, ಸಿಂಪತಿ ತಗೊಳಕ್ಕೆ ನೋಡ್ತಾನೆ. ಇವೆಲ್ಲ ನಡೆಯೋದಿಲ್ಲ. ಈ ಸೇತುವೆಗೋಸ್ಕರ ನಾನೇ ಸ್ವತಃ ಮುಖ್ಯಮಂತ್ರಿಗಳಿದ್ದಂಥ ಯಡಿಯೂರಪ್ಪನವ್ರಿಗೆ ಹೋಗಿ ಕೊಟ್ಟಾಗ ಆವಾಗ ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಬೇಕು ಇವರೆಲ್ಲ. ಇವ್ರಿಗೆ ಏನು ಗೊತ್ತಿದೆ ಇವರಿಗೆಲ್ಲ? ಸುಮ್ಮನೆ ಬೊಗಳೆ ಬಿಡ್ತಾರೆ. ಇವತ್ತೇನೋ ಸೇತುವೆ ಆಗಿದೆ ಬಿಡಿ. ಸೇತುವೆ 450 ಕೋಟಿ ಕೊಟ್ಟಿದ್ದಾರೆ, ಸಂತೋಷ. ನಾನೇನು ಅದ್ರ ಬಗ್ಗೆ ಅಪಸಾರ ಇಲ್ಲ. ನೀವೇ ಬೋರ್ಡ್ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಬೇಕಾದರೆ ಯಡಿಯೂರಪ್ಪನವರು ಅವ್ರ ಮಗಂದು ಒಂದು ಬೇಕಾದ್ರೆ ಒಂದು ವಿಗ್ರಹನೇ ಬೇಕಾದ್ರೆ ಸ್ಥಾಪನೆ ಮಾಡಿ ಇಟ್ಕೊಬಿಡಲಿ, ನಾವೇನು ಬೇಡ ಅನ್ನೋದಲ್ಲ. ಆ ಥರ ಮಾಡ್ಕೊಳ್ಳಿ, ನಾವು ಬೇಡ ಅನ್ನೋದಲ್ಲ. ಒಂದು ಒಳ್ಳೆಯ ಸೇತುವೆ ಇವತ್ತು ಆ ರಾಜ್ಯದ ಆ ಭಾಗದ ಜನರಿಗೆ ಸಿಕ್ಕಿದೆ, ಖುಷಿ ಬಿಡಬೇಕು, ಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇದಾಗ ಯಾಕೆ ರಾಜಕೀಯ ಮಾಡಿ ಸಾಯ್ತೀರಿ? ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತಾರಾ? ಅಥವಾ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದಿದ್ರೆ ನೀನು ಮಾಡು, ರಾಜಕೀಯ ಮಾಡ್ಕೋ. ಅದು ನೀನು ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ. ಇದು ಸರ್ಕಾರದ, ಕೇಂದ್ರ ಸರ್ಕಾರದ ದುಡ್ಡು, ರಾಜ್ಯ ಸರ್ಕಾರ ದುಡ್ಡು ಬಂದು ನಾವು ರಾಜಕೀಯ ಮಾಡ್ತೀವ? ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತೀವಿ. ಈ ಥರ ರಾಜಕೀಯ ಗೊಂದಲ ಮಾಡೋಕ್ಕೆ ಹೋಗಬೇಡಿ. ನಾನು ಸಹ 2 ವರ್ಷದಲ್ಲಿ ಈ ಸೇತುವೆ ಆಗಬೇಕು ಅನ್ನೋದೇ ಪಣ ತೊಟ್ಟು ಆ ಭಾಗದ ಜನರಲ್ಲಿ ಸೇತುವೆ ಆಗಬೇಕಂತ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಹೇಳಿ ಕೆಲಸ ಮಾಡಿಸಿದ್ದೀನಿ. ನಾನು ಯಾವತ್ತೂ ಒಂದು ಚೂರು ಅಡ್ಡ ಹಾಕೋಕ್ಕಾಗಿಲ್ಲ. ನಾನು ಅಡ್ಡ ಹಾಕಿದರೆ ಹಾಕೋ ಅವಕಾಶ ನನಗಿತ್ತು, ನಾನು ಮಾಡ್ಬೇಕು, ಏನು ಬೇಕಾದ್ರೂ ಮಾಡೋವಕ್ಕಿತ್ತು. ಇವ್ರು ಮಾಡಿಲ್ಲ, ಪಾಪಿಗಳೆಲ್ಲ ಸೇರಿಕೊಂಡು. ಇದೇ ರಾಘವೇಂದ್ರ, ಇದೇ ಪಾಪಿ ಹಾಲಪ್ಪ ಸಿಗಂದೂರು ಸೇತುವೆ ಆಗ್ಬೇಕಂತೇಳಿ ನಮ್ಮ ಹಸಿರುಮಕ್ಕಿ ಸೇತುವೆಯನ್ನು ಕೊಲಾಪ್ಸ್ ಮಾಡ್ದ. 5 ವರ್ಷ ಏನೂ ಇಲ್ಲ, ಅದು ಹಂಗೆ ನಿಂತೋಗ್ಬಿಡ್ತು. ನೋಡಿದ್ರೆ ಟೆಕ್ನಿಕ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅನ್ನೋದ ಸುಳ್ಳೆ.
ಅಂದರೆ ಏನು ದುಡ್ಡಿಗೆ ಹೋಗಿದ್ದ ಏನು ಹೋಗಿದ್ದೋ ಗೊತ್ತಿಲ್ಲ, ಕೆಲಸ ನಿಲ್ಲಿಸಿದ್ದ. ಆದರೆ ನಾವು ಬಂದು ಆಮೇಲೆ ಗಲಾಟೆ ಮಾಡಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ ನಾವೆಲ್ಲರೂ ಸೇರಿದ ಮೇಲೆ ಆವಾಗ ಒಂದು 15 ಕೋಟಿನೇ ಏನೋ ಒಂದು ಬಿಡುಗಡೆ ಮಾಡಿಸಿದ್ದ ಸುಮ್ಮನೆ ನಾಟಕಕ್ಕೆ. ಆದರೆ ಈಗ 45 ಲಕ್ಷ ಕೋಟಿ ರೂಪಾಯಿ ನಾನೇ ಕೊಟ್ಟು ಇವತ್ತು ಸೇತುವೆ ರೆಡಿ ಆಗ್ತಾಯಿದೆ. ಮುಂದಿನ ಮಾರ್ಚ್ ಏಪ್ರಿಲ್ ನಾವು ಸೇತುವೆ ಉದ್ಘಾಟನೆ ಮಾಡ್ತೀವಿ, ಅದ್ಧೂರಿಯಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರೆಸಿ ನಾವು ಕೆಲಸ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ. ಸರ್, ಈಗ ಸೇತುವೆ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಯಿತು. ಸಂಜೆ 6 ಗಂಟೆ ಮೇಲೆ ಲಾಂಚ್ ಓಡಾಡ್ತಿರ್ಲಿಲ್ಲ, ಆಂಬ್ಯುಲೆನ್ಸ್ ಹೊರಟಕ್ಕೆ ಅನುಕೂಲ ಆಯಿತು, ಪ್ರವಾಸಿಗರು ಹೆಚ್ಚಾಯಿತು, ಟೈಮಿಂಗ್ ಉಳಿತಾ ಇದೆ. ಈಗ 2 ಅವರ್ ಕಾಯ್ಬೇಕಾಯ್ತು ಹೌದು. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಅಲ್ಲ, ಒಳ್ಳೆಯದೇ ಇದು ಸೇತುವೆ ಆಗಿದ್ದು, ಯಡಿಯೂರಪ್ಪನವ್ರ ಕಲ್ಪನೆ ಆಗಿತ್ತು, ಮಾಡಿದ್ದಾರೆ. ನಾನು ಅಭಿನಂದನೆ ಹೇಳಿದ್ದೇನೆ. ಇದರಲ್ಲಿ 2 ಮಾತಿಲ್ಲ. ಆ ಭಾಗದ ಜನರಿಗೆ ಅನುಕೂಲ ಆಗಿದೆ. ಪಾಪ ಇಷ್ಟು ವರ್ಷಗಳ ಕಾಲ ಮುಳುಗಡೆಯಾಗಿ ಅಲ್ಲಿದ್ದಂಥವ್ರು ಇವತ್ತು ಆರಾಮಾಗಿ ಓಡಾಡ್ಕೊಂಡು ಅನುಕೂಲ ಆಗಿದೆ. ಹಾಗೆ ಮುಳುಗಡೆಯಾದಂಥ ಆ ಭಾಗದಲ್ಲೂ ಇದ್ದಾರಲ್ಲ, ಹೊಸಮಕ್ಕೆ ಸೇತುವೆ ಭಾಗದಲ್ಲಿ ಮುಳುಗಡೆ ಆದವರು ಇದ್ದಾರಲ್ಲ, ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ? ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಈಗ ಏನಂದರೆ, ಒಂದು ಹಿಂದೆ ಡಾಕ್ಟ್ರ್ ಕರ್ಕೊಂಬರ್ಬೇಕಾದ್ರೆ ಅಥವಾ ಡಾಕ್ಟ್ರ್ ಹತ್ರ ಬರಬೇಕಂತ ಇದ್ದರೆ ಸುತ್ತ ಹಾಕಿ 70-80 ಕಿಲೋಮೀಟ್ರ್ ಹೋಗಬೇಕಾಯ್ತು. ಈಗ ಏನು ತೊಂದರೆ ಇಲ್ಲ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು. ಅದೊಂದು ಅನುಕೂಲ ಆಯಿತು. ಆಸ್ಪತ್ರೆ ಬರಲಿಕ್ಕೆ ಅನುಕೂಲ ಆಯಿತು, ಮತ್ತು ಕಾಲೇಜಿಗೆ ಹೋಗ್ಲಿಕ್ಕೆಲ್ಲ ಅನುಕೂಲ ಆಯಿತು. ಲಾಂಚಿಗೆ ಕಾಯೋಬೇಕಾ ಅವಶ್ಯಕತೆ ಇಲ್ಲ. ಮತ್ತು ಆ ಭಾಗದ ಅಭಿವೃದ್ಧಿನೂ ಆಗುತ್ತೆ, ಒಂದಿಷ್ಟು ಅಭಿವೃದ್ಧಿಯನ್ನು ಹೊಂದ್ತಾರೆ. ಯಾವ ನಿರಾಶ್ರಿತರು ಅನ್ನೋದು ಇತ್ತಲ್ಲ ಅದೆಲ್ಲ ಹೋಗ್ಲಾಟ.